ಮಂತ್ರಾಲಯ ಹೋಗಂಗಿದ್ರೆ ಒಂದ್ ದಿವಸದಲ್ಲಿ ಏನೇನ್ ತಿನ್ಬಹುದು ಎಲ್ಲೆಲ್ಲಿ ಹೋಗ್ಬೋದು ಅಂತ ತೋರಿಸ್ಕೊಡ್ತೀನಿ. ರೀಲ್ ನ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ರಾತ್ರಿ ಬೆಂಗಳೂರಿಂದ ಬಸ್ ಹತ್ರ ಬೆಳಗ್ಗೆ ಮಂತ್ರಾಲಯ ಆರ್ಚ್ ಹತ್ರನೇ ಬಿಡ್ತಾರೆ. ರೂಮ್ ನ ಬುಕ್ ಮಾಡ್ಕೊಂಡು ಫ್ರೆಶನ್ ಅಪ್ ಆಗಿ ನಾವು ತಿಂಡಿ ತಿನ್ನಕ್ಕೆ ಹೋಗಿದ್ದು ಮಂತ್ರಾಲಯ ಮಾಮಿ ಮೆಸ್ಸಿಗೆ. ತಿಂಡಿ ತಿಂದಾಗಿದ್ಮೇಲೆ ರಾಘವೇಂದ್ರ ಸ್ವಾಮಿ ಮಠ ಪಕ್ಕದಲ್ಲೇ ಇರೋ ತುಂಗಭದ್ರಾ ನದಿಗೆ ಹೋದ್ವಿ. ಅಲ್ಲಿ ಕೈಕಾಲು ತೊಳ್ಕೊಂಡು ಪ್ರೋಕ್ಷಣೆ ಮಾಡ್ಕೊಂಡು ವಾಪಸ್ ಬಂದ್ವಿ. ಇನ್ನ ರಾಯರ ದರ್ಶನ ಮಾಡೋಣ ಅಂತ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ. ಕ್ಯೂ ಅಲ್ಲಿ 1 ಅವರ್ ನಿಂತ್ವಿ. ಆರಾಮಾಗಿ ರಾಯರ ದರ್ಶನ ಆಯ್ತು ನಮಗೆ. ತೀರ್ಥ ತಗೊಂಡು ಮಂತ್ರಾಕ್ಷತೆ ಹಾಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ್ವಿ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬಟ್ ರಾಘವೇಂದ್ರ ಸ್ವಾಮಿ ಆಕ್ಚುಲಿ 32ನೇ ಗುರುಗಳು. ಹೊರಗಡೆ ಬಂದು ಆಟೋ ಸ್ಟ್ಯಾಂಡ್ ಹೋಗಿ ಮಾತಾಡಿ 1200 ರೂಪಾಯಿಗೆ ಫಸ್ಟ್ ತೋರಿಸಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿಂದ 1 ಅವರ್ ಜರ್ನಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತಾರೆ. ತುಂಬಾನೇ ಕ್ಯೂ ಇರುತ್ತೆ. ದರ್ಶನ ಮುಗಿಸ್ಕೊಂಡು 500 ಮೀಟರ್ ದೂರದಲ್ಲೇ ಇರೋ ಅಮ್ಮನ ಗುಡಿಗೆ ಹೋಗಿ ಅಲ್ಲೇ ಪಾರ್ಕಿಂಗ್ ಲಾಟ್ ಅಲ್ಲಿ ಸಿಗೋ ಸ್ಪೆಷಲ್ ಬದನೆಕಾಯಿ ಬಜ್ಜಿನ ಟ್ರೈ ಮಾಡೋದನ್ನ ಮರಿಬೇಡಿ. ಹಾಫ್ ಎನ್ ಅವರ್ ಜರ್ನಿ ಮಾಡ್ಕೊಂಡು ಅಪ್ಪಣ್ಣಾಚಾರ್ಯರು ತುಂಗಭದ್ರಾ ನದಿ ಹತ್ರ ಶ್ರೀ ರಾಘವೇಂದ್ರ ಸ್ವಾಮಿಗೆ ಕಟ್ಟಿಸಿರುವ ಏಕಶೀಲ ಬೃಂದಾವನ ನೋಡಿ ಅಲ್ಲೇ ಬಿಚ್ಚಾಲಮ್ಮ ಗುಡಿಯಲ್ಲಿ ದೇವರ ದರ್ಶನ ಮಾಡ್ಕೊಂಡು ಅನ್ನ ಪ್ರಸಾದನ ಸವಿಯಿರಿ. ವಾಪಸ್ ಬರ್ತಾ ರಾಯರು ಹಾಗೂ ಅಪ್ಪಣ್ಣಾಚಾರ್ಯರು ಉಳ್ಕೊಂಡಿರೋ ಮನೆನ ನೋಡಿ ವಾಪಸ್ ಬಂದು ರೆಸ್ಟ್ ಮಾಡಾಗಿದ್ಮೇಲೆ ಈ ಎಂಟ್ರೆನ್ಸ್ ಆರ್ಚ್ ಹತ್ರ ಇರೋ ಈ ಚಾಟ್ಸ್ ನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಪರಿಮಳ ಪ್ರಸಾದನ ತಗೊಳೋದು ಮರಿಬೇಡಿ. ಆಮೇಲೆ ಸಂಜೆ 6:30 7 ಗಂಟೆಗೆ ನಿಂತ್ಕೊಬೇಕಾಯ್ತು ಕ್ಯೂ ಅಲ್ಲಿ ಅನ್ನ ಪ್ರಸಾದ ತಿನ್ನಕ್ಕೆ. ಮುಗಿಸ್ಕೊಂಡು ಚೆಕ್ಔಟ್ ಆಗಿ ನಿಮ್ಮ ಊರಿಗೆ ವಾಪಸ್ ಹೊರಡಿ.